ನೋಡಿ, ಇದು ವೆಂಡಿಂಗ್ ಝೋನ್ ಜಾಗ ಬಿಟ್ಟಿರೋದು. ಇದು ನಾವು ಮೈಸೂರು ಕಾರ್ಪೊರೇಷನ್ ಅವರು, ಇವರು ರಾಜಸ್ಥಾನ್ ಅವರಂತೆ. ಬಂದ್ಬಿಟ್ಟು ಇಲ್ಲಿ ಮಾರ್ಕೊಂಡು ಬಟ್ಟೆ ಎಲ್ಲ ಹಾಕೊಂಡು, ಇಲ್ಲಿ ಈ ಥರ ಎಲ್ಲ ಬಟ್ಟೆ ಎಲ್ಲ ಹಾಕೊಂಡು ನಮ್ಮ ಇದನ್ನು ಹಾಳು ಮಾಡ್ತವ್ರೆ. ಇಲ್ಲಿ ನೋಡಿ ಹೆಂಗೆ ಡಂಪ್ ಮಾಡೋರೆ ಇಲ್ಲಿ ಕಸಗಳನ್ನ. ಆ ಸಿಟಿ ಬಳ್ಳಾರಿ ಸರ್ಕಲ್ ಹತ್ರ ಇಲ್ಲೆಲ್ಲ ಡಂಪಿಂಗ್ ಮಾಡ್ಕೊಂಡು. ಯಾರು ಸರ್ ಪರ್ಮಿಷನ್ ಕೊಟ್ಟಿದ್ದು ಅಂದ್ರಲ್ಲ? ಯಾರು ಸರ್ ಅದು? ಗುರುಗಳೇ, ಯಾರು ಪರ್ಮಿಷನ್ ಕೊಟ್ಟರು ಅಂದ್ರಲ್ಲ? ಯಾರು ಪರ್ಮಿಷನ್ ಯಾರು ಕೊಟ್ಟಿರೋದು? ಕಮಿಷನರ್ ಹತ್ರ, IG ಹತ್ರ, ಜಿಲ್ಲಾ ಕಲೆಕ್ಟರ್ ಎಲ್ಲ. ಅವ್ರು ಕೊಟ್ರ ಪರ್ಮಿಷನ್ ನಿಮ್ಗೆ? ಆಧಾರ ಪತ್ರ ಇದೆ, ರೇಷನ್ ಕಾರ್ಡ್ ಇದೆ, ಮಕ್ಕಳು ಸ್ಕೂಲ್ ಓದ್ತಾ ಇದೆ. ಪರ್ಮಿಷನ್ ಕಮಿಷನರ್ ಕೊಟ್ಟವ್ರ ನಿಮ್ಗೆ? ಯಾವ ಕಮಿಷನರ್ ಕೊಟ್ಟಿರೋದು? ಇಬ್ರಾಹಿಂ ಕೊಟ್ಟಿರೋದಾ? ಈಗ ಅಲ್ಲೇ ಜಿಲ್ಲಾ ಕಲೆಕ್ಟರ್ ಅವತ್ತು ಕಮಿಷನರ್ ಇದೆ. ಅವ್ರು ಕೊಟ್ಟಿರೋದಾ? ಮೈಸೂರು ಕಡೆ ಕಮಿಷನರ್ ಇಬ್ರಾಹಿಂ. ಕೇರಳದು ಬಂದಿದೆ ಮುಸ್ಲಿಂ. ಕೇರಳ ಮುಸ್ಲಿಮು ಇಬ್ರಾಹಿಂ ಅವರು ಕೊಟ್ಟಿದೆ. ಆಮೇಲೆ DC ವರ್ಷ 5 ವರ್ಷ ಆಮೇಲೆ. ನಮ್ಗೆ ಇವಾಗ ಇಲ್ಲಿ ಇರೋ ನಿಮಗೆ ಪರ್ಮಿಷನ್ ಕೊಡಿ ಇಬ್ರಾಹಿಂ ಅವರಾ? ಇಬ್ರಾಹಿಂ ಅವರ ಪತ್ರ ಎಲ್ಲ ಐತೆ ಅದರದ್ದು ಪರ್ಮಿಷನ್ ಲೆಟ್ರು? ಕಲೆಕ್ಟರ್ ಈಗ ಇದೆ. ಅವ್ರು ಕೊಟ್ಟಿದ್ದು ಪರ್ಮಿಷನ್ ನಿಮಗೆ? ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲೇ? 28 ವರ್ಷ ಇದೆ. 28 ವರ್ಷ. ಗಣೇಶ ಥಿಯೇಟರ್ ಇದೆ, ಅವತ್ತು ಬಂದಿದೆ. ಯಾವ ಊರು ನಿಮ್ಮದು? ರಾಜಸ್ಥಾನು. ಅಲ್ಲಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಬೆಂಗಳೂರು ಹೋಗಿದೆ, ಮಂಡ್ಯ ಇದೆ. ಮಂಡ್ಯ ಅಂದು ಅಲ್ಲ ಬಂದಕ್ಕೆ ಇಲ್ಲಿ ಇಷ್ಟು ವರ್ಷ ಇದೆ. 28 ವರ್ಷ. ಮನೆ ಕಟ್ಟಕ್ಕೆ ಇಲ್ಲಿ ಜಾಗ ಬಿಟ್ಟವ್ರು? ಈ ಥರ ಟೆಂಟ್ ಹಾಕೊಂಡು ಮನೆ ಮಾಡೋಕ್ಕೆ ಜಾಗ ಬಿಟ್ಟವ್ರು ಅವರು? ಇಲ್ಲ, ಜೀವನ ಮಾಡೋಕ್ಕೆ ಫುಟ್ಪಾಟ ಇದೆ. ಅದೇ ಇಲ್ಲಿ ಪರ್ಮಿಷನ್ ಕೊಟ್ಟವ್ರು ಈ ಥರ ಎಲ್ಲ ಬಟ್ಟೆ ಹಾಕೊಂಡು ಈ ಥರ ಎಲ್ಲ ಬೆಟ್ಟ ಜೀವನ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವ್ರೆ? ಇಬ್ರಾಹಿಂ ಅವ್ರು ಕೊಟ್ಟಿದ್ದ? ನೋಡಿ ಎಲ್ಲ ಇಲ್ಲಿ ಬಟ್ಟೆಗಳೆಲ್ಲ ಹಿಂಗೆ ಹಾಕ್ಕೊಂಡು ಬೆಟ್ಟ ಹಾಕ್ಕೊಂಡು ರೋಡ್ ಮಧ್ಯ ಹಿಂಗೆ ಮಾಡಿಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ಡಸ್ಟ್ಬಿನ್ ಎಲ್ಲ ಎಸ್ಕೊಂಡು ಮಾಡಿದ್ದಾರೆ. ಇದಕ್ಕೆ ಏನು ಆಡಳಿತ ನೀವು ಮಾಡ್ತಾಯಿದ್ದೀರಾ ಗೊತ್ತಿಲ್ಲ. ಇಬ್ರಾಹಿಂ ಅನ್ನೋರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಾರ್ಪೊರೇಷನ್ ಅವರು ಸ್ವಲ್ಪ ನೋಡಿ ಇದನ್ನು ಮೈಸೂರು ಬಳ್ಳಾರಿ ಸರ್ಕಲ್ ಹತ್ರ ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ.